ಚಿಕ್ಕವ ನೋಡಿ ಖಾರ ಕದೀತಾ ಇರೋದು. ಇಬ್ರು ಸೇರಿ ಒಂದು 5-10 ರೂಪಾಯಿ ತಿಂದ್ರು ಏನು. ಚುಪ್ಪಿ ಹಾಕಿಸ್ಕೊಳ ಚಿಕ್ಕಿ ಅಂತ ಹಾಕಿಸ್ಕೊಳ. ಅವೆಲ್ಲ ನೀವು ಮಾಡ್ಬಿಟ್ಟು ಕೂಡ ನಂಗೆ ಕಳ್ಸ, ಆಮೇಲೆ ನಾವು ಹಾಕ್ತೀನಿ. ನೋಡಿ ಇವರೆಲ್ಲ ನಮ್ಮೂರ್ ಬಾಯ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂತಾರೆ. ನಂಗೆ ಇವ್ರುಗಳನ್ನ ನೋಡೋಕೆ ಏನೋ ಒಂಥರ ಖುಷಿ. ಆದರೆ ಒಬ್ಬರು ಕೂಡ ನನ್ನ ವೀಡಿಯೋಸ್ ನೋಡ್ತಾರೋ ಇಲ್ವೋ ಮಾತ್ರ ಒಂದು ಗೊತ್ತಾಗ್ತಿಲ್ಲ ನನಗೆ. ಸಬ್ಸ್ಕ್ರೈಬರ್ ಆಗಿದಾರಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ. ನನ್ನ ಮಗಳು ನೋಡಿ ಜಾತ್ರೆಗೆ ರೆಡಿ ಆಗೋಯ್ತು. ಇನ್ನು ನಮ್ಮ ಅಕ್ಕ ಚಿಕ್ಕವ್ವ ಅವರೆಲ್ಲ ಬಂದಿಲ್ಲ. ಇಲ್ಲ ಈಚೆ ತಿರುಗು ಮಗಳು. ಜಾತ್ರೆ ಥರನೇ ರೆಡಿ ಮಾಡಿದ್ದೀನಿ. ಲಂಗ ಬ್ಲೌಸ್ ಹಾಕಿ 2 ಜಟ್ಟು ಹಾಕಿ ಹೂವೆಲ್ಲ ಮರ್ಸಿ. ಅಲ್ವಾ ಮಗಳು? ಇಲ್ಲ ನಿಂತ್ಕೊ ಬನ್ನಿ. ಹೇಗೆ ಕಾಣಿಸಿದ ನೋಡೋಣ. ಇದು ಅವ್ರ ಮಾವ ತಂದು ಕೊಟ್ಟಿದ್ದೆ ಡ್ರೆಸ್. ಈಗ ನಾನು ರೆಡಿ ಆಗಬೇಕು. ಯಾರು ಮಗಳದು? ಯಾರದು? ಸಚಿನ್ ಅಣ್ಣನೇ. ನೋಡಿ ನೀನು ಹಿಂಗೆ ಅಪರೂಪ ಆದ್ರೆ ಹಿಂಗೆ ಮತ್ತೆ ಆಗೋದು. ನೋಡಿ ನಮ್ಮ ಚಿಕ್ಕವ್ರು ಬಂದಾಯ್ತು. ನೋಡಿ ಚಿಕ್ಕವನ್ ಕೇಳ್ತಿದ್ರಲ್ಲ, ಬಂದಾಯ್ತು ನಮ್ಮ ಚಿಕ್ಕವ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಗಿದ್ದಾಯಿತು. ದೇವರಿಗೆ ಎಲ್ಲ ಎಡೆ ಇಟ್ಟಿದ್ದಾಯಿತು. ಮತ್ತು ಹಾಗೆ ತೋರಣ ಹತ್ರ ಎಲ್ಲ ಹೋಗಿ ಬಂದಿದ್ದಾಯಿತು. ಅಂದರೆ ತೋರಣಗೆ ನಾ ಹೋಗಿರಲಿಲ್ಲ, ನಮ್ಮ ಅಪರಜ್ಜು ಹೋಗಿದ್ದ. ಹಾಗಾಗಿ ಅಲ್ಲಿ ಚೆನ್ನಾಗಿರುತ್ತೆ. ನಾವು ಮುಂಚೆ ಚಿಕ್ಕದ್ರಲ್ಲಿದ್ದಾಗ ನಾವೆಲ್ಲೆಲ್ಲ ಹೋಗ್ತಾಯಿದ್ದೋ. ಬೆಳಗ್ಗೆನೇ ಎದ್ದು, ಅಂದರೆ ನಾವು ಚಿಕ್ಕವ್ರು ಇರ್ತೀವಲ್ಲ, ಏನು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಅಮ್ಮ ಎಲ್ಲ ಹಣ್ಣವರೆಲ್ಲ ರೆಡಿ ಮಾಡಿಟ್ಟಿರೋನು ಹಣ್ಣು ಕೈಯೆಲ್ಲೂ ತಗೊಂಡು ಓಡ್ತಾಯಿದ್ದು. ಅವಾಗ ಒಂದು 7 ಗಂಟೆ 8 ಗಂಟೆಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗು ಒಂದು ಜೊತೆಲಿ ಸೇರಿ, ಮತ್ತು ಪಕ್ಕದೂರಲ್ಲಿ ಅದಿರೋದ್ರಿಂದ ಸ್ವಲ್ಪ ಬೇಗ ಹೋಗೋದು ಎಲ್ಲ ಚೆನ್ನಾಗಿತ್ತು. ತುಂಬ ಜನ ಬಂದಿರೋರು. ನಾವಂದರೆ ಈ ಜಾತ್ರೆ ಇದು ನಮ್ಮದು ಊರಲ್ಲಿ ನಡೆಯುವಂಥ ಜಾತ್ರೆ, ಹೊಳೆಕಡೆ ಜಾತ್ರೆ ಅಂತ. ಇಲ್ಲೊಂದೊಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಡ್ಕೊಂಡು ಹೋಗ್ಬೋದು, ಅಷ್ಟು ಹತ್ರ ಇದೆ. ಅಷ್ಟು ಹತ್ರ ಇದೆ. ನಾವು ಹೊಳೆಕಡೆಗೆ ಒಂದು ಜೊತೆ ಅಂತ, ಜಾತ್ರೆಗೆ ಒಂದು ಜೊತೆ ಅಂತ ಒಂದು ಡ್ರೆಸ್ ತಗೊಳ್ಳೋದು. ಮತ್ತು ತೋರಣದ ಹತ್ರ ಬೆಳಗಿನ ಟೈಮ್ ಹೋಗ್ಬಿಟ್ಟು ಬರ್ತೀವಲ್ಲ, ಅಲ್ಲಿಗೆ ಅಂತ ಒಂದು ಜೊತೆ ಡ್ರೆಸ್. ಅಂದರೆ ಈ ಜಾತ್ರೆಗೆ 2 ಜೊತೆ ಡ್ರೆಸ್ ತಗೊಳ್ಳೋರು. ಎಲ್ಲರ ಮನೇಲೂ ಅಷ್ಟೇ. ನಮ್ಮ ಮಕ್ಳುಗಳು ಬಟ್ಟೆಗಳು ಹೋಗಿ ಒಬ್ರು ಮನೇಲಿ ಒಬ್ಬರು ಹೋಗಿ ನೋಡ್ಕೊಂಬಿಟ್ಟು ಬರೋದು. ಎಲ್ಲ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ನಾವು ಸ್ವಲ್ಪ ದೊಡ್ಡವರಾಗಿದ್ವಲ್ಲ, ಈಗ ಮನೆ ಕೆಲಸ ಎಲ್ಲ ಮಾಡೋದಿರುತ್ತೆ. ಹಾಗಾಗಿ ಅಷ್ಟು ಬೇಗ ಹೊರಟಿ ಹೋಗೋಕ್ಕಾಗಲ್ಲ. ಹಾಗಾಗಿ ನೋಡಿ ರಾತ್ರಿ ಪೂಜೆ ಪುರಸ್ಕಾರ ಎಲ್ಲ ಆಯಿತು. ಇವಾಗ ಬೆಟ್ಟದಿಂದ ಇಳಿದು ಬಂದು ತೋರಣಗಳ ಮುಖಾಂತರ ಹೊಳೆಕಡೆ, ಇವತ್ತು ಹೊಳೆಕಡೆ ಜಾತ್ರೆ ಇರೋದ್ರಿಂದ ಆ ಜಾಗಕ್ಕೆ ಹೋಗುತ್ತೆ. ಇದು ತೋರಣಗಳ ಮುಖಾಂತರನೇ ಹೋಗೋದು. ತೋರಣ ಎಲ್ಲೆಲ್ಲಿರುತ್ತೆ ಅಲ್ಲಿ. ಆ ತೋರಣ ಗದ್ದೆ ಒಳಗಿರ್ಬೋದು, ತೋಟದೊಳಗಿರ್ಬೋದು, ಅಥವಾ ರೋಡಲ್ಲೆಲ್ಲ ಇರ್ಬೋದು, ಅದರೊಳಗಿಂದನೇ ನುಗ್ಗಿ ಹೋಗುತ್ತೆ. ಈ ಸರಿ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ರಾತ್ರಿ ಬಂದಿದ್ದೆ ನಾವು 1 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ನಾವು ಮತ್ತೆ ಅದನ್ನೇ ನಾವು ಹೊಳೆಕಡೆ ಜಾತ್ರೆ ಅಂತೀವಿ ಇವತ್ತು. ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಅಲ್ಲಿ ನಮ್ಮ ಗೊತ್ತಿರೋರು ಪರಿಚಯ ಇದ್ದವರೆಲ್ಲ ಸಿಕ್ಕಿರ್ತಾವ್ರೆಲ್ಲರನ್ನೂ ಮಾತಾಡಿಸ್ಕೊಂಡು ಎಷ್ಟೋ ವರ್ಷದ ಮೇಲೆ ನೋಡ್ತಾ ಇರ್ತೀವಿ. ಒಂಥರ ಖುಷಿಯಾಗುತ್ತೆ, ಯಾರ್ಯಾರು ಸಿಗ್ಬೋದು ಏನು ಎತ್ತ ಅಂತ. ಹಾಗಾಗಿ ನಾವೆಲ್ಲ ಹೊರಟಿದ್ವಿ. ನೋಡಿ ಈ ಥರ ರೆಡಿ ಆಗಿದ್ವಿ. ಜಾತ್ರೆಗೆ ಯಾವಾಗಲೂ ನಮ್ಮ ಪಪ್ಪ ನನಗೆ ಅಕ್ಕಂಗೆ, ಮಕ್ಕಳಿಗೆ ಮತ್ತು ನಮ್ಮ ಜೀಜುಗೆ, ನಮ್ಮ ಮನೆಯವರಿಗೆ ಬಟ್ಟೆಗೆ ಅಂತ ದುಡ್ಡು ಕೊಡ್ತಾರೆ ಯಾವಾಗಲೂ ಪ್ರತಿ ವರ್ಷ. ಆದರೆ ನಾವು ಮಕ್ಳಿಗೆ ಜಾಸ್ತಿ ತೆಗೆಯೋದ್ರಿಂದ ಹೊಸ ಬಟ್ಟೆ ಯಾವುದಿರುತ್ತೆ ಅದನ್ನೇ ಹಾಕ್ಬಿಡ್ತೀವಿ. ಬಟ್ಟೆಗೆ ಅಂತ ದುಡ್ಡು ಕೊಡ್ತಾರೆ, ಬಟ್ ಅವೆಲ್ಲ ನಾನು ನಮ್ಮ ಅಕ್ಕನೇ ಉಪಯೋಗಿಸ್ಕೊಂಡ್ಬಿಡ್ತೀವಿ ಯಾವಾಗಲೂ ಅಷ್ಟೇ. ಬಟ್ ಈ ಸರಿ ನೋಡಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ತೋರಿಸ್ತೀನಿ ಆಮೇಲೆ. ಇದು ಲಾಂಗ್ ಕೇಳ್ತಾ ಇರ್ತೀರ ನೀವು ಡ್ರೆಸ್ ಎಲ್ಲ ಎಲ್ಲಿ ತೊಗೊಳ್ತೀರಾ ಮತ್ತು ಅದ್ರದ್ದು ಲಿಂಕ್ ಕೊಡಿ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿರ್ತಾರಲ್ಲ, ಎಲ್ಲೆಲ್ಲಿ ಚೆನ್ನಾಗಿ ಅನಿಸುತ್ತೆ ಆ ಅಂಗಡಿಗೆ ನುಗ್ತಾ ಇರ್ತೀನಿ. ನಾನು ಒಂದು ದಿನವೂ ಆ ಅಂಗಡಿ ಹೆಸರು ನೋಡ್ಕೊಂಡು ಇಲ್ಲಿ ಹೋಗಬೇಕು ಅಂತ ಹೋಗೇ ಇಲ್ಲ. ಎಷ್ಟೋ ಸರಿ ನಿಮಗೋಸ್ಕರ ಎಷ್ಟೋ ಸರಿ ಒಳಗಡೆ ನುಗ್ದವಳು ವಾಪಸ್ ಬಂದುಬಿಟ್ಟು ಒಂದು ಸರಿ ಅಂಗಡಿ ನೋಡ್ತೀನಿ. ನನಗೆ ಅಲ್ಲೇ ನಾನು ಬೆಂಗಳೂರಲ್ಲಿ ಅಲ್ಲೇ ಓಡಾಡೋ ಜಾಗದಲ್ಲಿ ಒಂದು ಸರಿ ಒಂದು ಡಿಸ್ಪ್ಲೇ ಮಾಡಿದ್ರಿ ಡ್ರೆಸ್ಸ. ಹಾಗಾಗಿ ಹೋಗಿ ನೋಡಿ ತೊಗೊಂಡೆ. ಮತ್ತು ಹಾಗೆ ನೋಡಿ ಬಳೆ ಹಾಕ್ಕೊಂಡಿದ್ದೀನಿ. ಗ್ರೀನ್ ಬಳೆ ಚೆನ್ನಾಗಿದೆ. ಆ್ಯಕ್ಚುಲಿ ಡಿಸೈನ್ ಚೆನ್ನಾಗಿದೆ. ಇದು ಕ್ವಾಲಿಟಿ ಇಲ್ಲ ಬಳೆ. ನಾನು ತಗೊಂಡೆ ಆ ಬೆಂಗಳೂರಲ್ಲಿ ಒಂದು ಸರಿ ತಗೊಂಡಲ್ಲ ಅದು. ಮತ್ತು ಹಾಗೆ ಕೈಗೆ ಒಂದು ಸಿಂಗಲ್ ಬಳೆ ಹಾಕಿದ್ದೀನಿ. ಇದು ತೋರಿಸಿದ್ದೆ ನಾನು. ಈ ಓಲೆನು ಮತ್ತು ಇದೆ 2 ಕಡೆಯೂ ಇದೆ ಅಲ್ವಾ. ಈಚೆ ರೆಡ್ ಇರುತ್ತೆ, ಈಚೆ ಗ್ರೀನ್. ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಮತ್ತು ಈ ಬಳೆ ಇದು ಒಟ್ಟಿಗೆ ನಾನು ಮಾಡಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಮತ್ತು ಈ ಸರಿ ಹೊಸ್ದಾಗಿ ಒಂದು ಬಳೆ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಆಯಿತಾ. ನಾನು ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆಲ್ವಾ, ಅವತ್ತಿನ ದಿನವೇ ನಾನು ಆ್ಯಕ್ಚುಲಿ ಆ ಬಳೆ ತೊಗೊಬಂದೆ. ತುಂಬ ಚೆನ್ನಾಗಿದೆ. ನನಗೆ ಇಷ್ಟಪಟ್ಟು ಇಷ್ಟದಿಂದ ಮಾಡಿಸ್ಕೊಳ್ಳುವಾಗಲೇ ನೀವೆಲ್ಲ ಕೆಲವ್ರು ಕೇಳ್ತೀರಿ ಎಲ್ಲಿ ಮಾಡಿಸ್ಕೊಂಡ್ರಿ, ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ, ಡಿಸೈನ್ ತೋರಿಸಿ ಅಂತ. ಹಾಗಾಗಿ ನಾನು ಏನು ಮಾಡಿದೆ, ತಗೊಬಂದು ಅಷ್ಟು ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಕೊಂಡು ಡಿಸೈನೆಲ್ಲ ಏನು ಝೂಮ್ ಹಾಕಿಲ್ಲ, ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಗೋಲ್ಡ್ ಬೇಡ ತೋರಿಸೋದಂತ ಕಟ್ ಮಾಡಾಕ್ಬಿಟ್ಟಿದ್ದಾರೆ. ಹಾಗಾಗಿ ಆ ವಿಡಿಯೋದಲ್ಲಿ ಬ್ಯಾಂಗಲ್ ಹಾಕೋಕ್ಕಾಗಲಿಲ್ಲ ನಾನು. ತುಂಬ ಚೆನ್ನಾಗಿದೆ. ಬಟ್ ಆ ಜಾತ್ರೆಯಲ್ಲಿ ಓಡಾಡುವಾಗ ಬಳೆ ತೋರಿಸ್ಕೊಳ್ಳುವಾಗ ಹಾಕಿದ್ದೀನಿ, ಅಲ್ಲಿ ಕಾಣಿಸುತ್ತೆ ನೋಡಿ. ಯಾಕಂದರೆ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾಯ್ತು. ನಾನು ಚೆನ್ನಾಗಿ ತೋರಿಸ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಅಂದ್ಕೊಂಡ್ರೆ ನಮ್ಮ ಮನೆಯವರು ಆ ವಿಡಿಯೋನ ಎಡಿಟ್ ಮಾಡುವಾಗ ಕಟ್ಟೆ ಮಾಡಿದ್ದಾರೆ. ಹಾಗಾಗಿ ಇನ್ನು ನಾನು ಏನು ಗೋಲ್ಡ್ ಮಾಡಿಸ್ಕೊಂಡ್ರೆ ಸುಮ್ಮನೆ ಹೊಸ್ದಾಗಿ ಮಾಡಿಸ್ಕೊಂಡ್ರೆ ಹಿಂಗೆ ಅಂತ ಇರ್ತೀನಿ, ನೋಡ್ಕೊಂಬಿಡಿ.
ಕಮೆಂಟಿಗೆ ಬನ್ನಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಇದೊಂದು ಪರ್ಸ್ ತೊಗೊಂಡಿದ್ದೀನಿ, ಅಂದರೆ ಜಾತ್ರೆಗೆ ಇದು ತಗೊಂಡೋಗೋಕೆ. ನೋಡಿ ಜಾತ್ರೆ ಹಂಗೆ ಆ್ಯಕ್ಚುಲಿ ರೆಡಿ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಜಿಗಿ 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 ಅಂತ ಇರಬೇಕು ಹಾಗೆ. ಯಾಕಂದರೆ ಬಿಸಿಲಿರುತ್ತೆ ಜಾತ್ರೆಯಲ್ಲಿ, ಬಿಸಿಲು ಧೂಳು ಎಲ್ಲ ಜಾಸ್ತಿ ಅಲ್ವಾ. ಇದೇನು ಬಿಸಿಲಿಗೆ ಸಿಕ್ಕಾಬಟ್ಟೆ ಬೆಳಕು ಬರುತ್ತೆ ಹಂಗಾಗಿ. ಇದು ತಗೊಂಡೆ, ಚೆನ್ನಾಗಿದೆ ಈ ಬ್ಯಾಗ್, ನಂಗೆ ತುಂಬ ಇಷ್ಟ ಆಯಿತಾ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಆ ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ತಿಂಗಳಾಗುತ್ತೆ ಅದು ಬರೋದು. ಚೆನ್ನಾಗಿತ್ತು. ಬಟ್ ಆವಾಗ ಆ ವಿಡಿಯೋದಲ್ಲಿ ಇದು ನಮ್ಮ ಅಪ್ಪುದು ಅಂತ ಹೇಳಿದ್ದೀನಿ. ಮತ್ತು ಇದಕ್ಕೆ 350 ರುಪೀಸ್ ಕೊಟ್ಟಿದ್ದೆ. ಬಟ್ ಆ ವಿಡಿಯೋದಲ್ಲಿ ಎಷ್ಟು ಅಂತ ಹೇಳಿದ್ದೀನಿ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ಆ್ಯಕ್ಚುಲಿ ಹಿಂಗೆ ವಿಡಿಯೋ ಮಾಡ್ತಾ ನಿಂತಿರ್ತಾರೆ. ಇವೆಲ್ಲ ನಂದು ಅಂತ ಹೇಳಿ ಆಮೇಲೆ ಖರ್ಚು ಮಾಡಿದ್ವಿ ಅಂತ ಗೊತ್ತಾದರೆ ಬಾಯಿಗೆ ಬಂದು ಹೋಗಿತಾರೆ. ಇದೆಲ್ಲ ನಾನು ಅಪ್ಪ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅಪ್ಪನೂ ಅಷ್ಟೇ, ಯಾವತ್ತು ನಾನು ನಮ್ಮ ಅಪ್ಪು ಶಾಪಿಂಗ್ ಮಾಡಿದ್ದು, ಅಪ್ಪು ಹೇಳೋದು ಪೂಜಕ ಎಲ್ಲನೂ ನಿಮ್ಮದೇ ಅಂತ ಹೇಳ್ಕೊಬಿಡಿ ಅಂತ. ಯಾಕಂದರೆ ಅಲ್ಲಿ ನಮ್ಮ ಅಣ್ಣನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ, ನಾನು ನಮ್ಮನೆಯವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲ ಅಪ್ಪ ಮೇಲೆ ಹಾಕಿದ್ದು. ಆಮೇಲೆ ಅಪ್ಪು ಏನೇನು ಹೇಳ್ಕೊಂಡು ಉಂಟು ಗೊತ್ತಿಲ್ಲ. ಇಷ್ಟು ರೆಡಿಯಾಗಿದ್ವಿ. ಬನ್ನಿ, ಅಕ್ಕ ಅವರೆಲ್ಲ ಬಂದಿದ್ದಾರೆ. ಈಗ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರೋಣ. ಆ್ಯಕ್ಚುಲಿ ಜಾತ್ರೆಗೆ ಏನು ಈ ಬ್ಯಾಗ್ ಅವಶ್ಯಕತೆ ಇಲ್ಲ, ಸುಮ್ಮನೆ ರವ ಅಂತ ಹೊಳೀಲಿ ಅಂತ. ಜಾತ್ರೆ ಹಂಗೆ ಹೊರಟ್ರೆ ಚಂದ. ಹಾಗಾಗಿ ಮಗಳನ್ನೂ ಹಂಗೆ ರೆಡಿ ಮಾಡಿಸ್ಕೊಂಡು ನಾನು ಹಂಗೆ ಹೊರಟಿದ್ದೀನಿ. ಬನ್ನಿ, ಉದ್ಯೋಗದಾರ ಬಂದಿದ್ದಾರೆ, ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ನೋಡಿ ಪಪ್ಪ ಈಗ ಉದ್ಯೋಗದಾರ ಜೊತೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ವಾವ್, ಚುಪ್ಪಿ ತೆಗೆಯೋದು ಹಾಕೋದು ಏನಕ್ಕೆ? ಅದೇ ಮಗಳ ಪೂಜೆ ಎಲ್ಲ ಆಯಿತು. ಇವಾಗ ಜಾತ್ರೆಗೆ ಹೊರಡೋ ಟೈಮು. ಇದು ನಮ್ಮ ತೇಜೂರಮ್ಮ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಲ್ವ, ಅದೇ ದಯವಿಟ್ಟು ನಮ್ಮದು. ಊಟ ಮಾಡ್ತಾ ಇದ್ದೀವಿ. ದೋಸೆ, ಪಲಾವು, ಮೊಸರು ಗೊಜ್ಜು, ಅನ್ನ, ತಿಳಿ ಸಾಂಬಾರು, ಪಾಯಸ, ಕೋಸಂಬರಿ, ಬೀನ್ಸ್, ಹೆಸರುಕಾಳು ಪಲ್ಯ, ವಡೆ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ. ಇವಾಗ ಇದೆಲ್ಲ ತಿಂದು ಇನ್ನು ಜಾತ್ರೆಗೆ ಹೊರಡಬೇಕು. ಓ, ನಮ್ಮ ಸಚಿನ್ ನೋಡಿ ಊಟ ಮಾಡ್ತಾ ಉಂಟು. ನಮ್ಮ ಸಚಿನ್ ನಮ್ಮ ಜೊತೆ ಆ್ಯಕ್ಚುಲಿ ನನ್ನ ಮಗಳು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಜೊತೆ ಇದ್ದ. ಇವಾಗೆಲ್ಲ ಹಾಸನಲ್ಲಿ ಹೋಗಿ ಏನೋ ಕೆಲಸ ಮಾಡ್ತಾ ಉಂಟು. ಜಾತ್ರೆ ಕರೆದಿರೋತ್ತಿಗೆ ಬಂದಿರೋದು. ನೋಡಿ ನಮ್ಮ ಅಕ್ಕ ಎಲ್ಲ ರೆಡಿ ಆಯಿತು. ಬನ್ನಿ, ಎಲ್ಲ ಟೈಮ್ ಆಯಿತು, ಬನ್ನಿ. ಅವಳು ಇನ್ನೂ ಅಳ್ಳೆ ಬೇಡ ಕಣೆ ಮಗಳು. ನಮ್ಮ ಅಮ್ಮಂದು ರೆಡಿ ಆಯಿತು, ನಮ್ಮ ದೊಡ್ಡಮ್ಮಂದು ರೆಡಿ ಆಗಾಯಿತು ಜಾತ್ರೆಗೆಲ್ಲ. ನಮ್ಮ ಅಣ್ಣ, ದೊಡ್ಡಮ್ಮವರು, ನಮ್ಮಮ್ಮ ಎಲ್ಲ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ. ನಾನು, ಅಕ್ಕ, ಜೀಜು ಎಲ್ಲ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸತೀಶ್ ಇಲ್ಲ, ನಮ್ಮ ಮನೆಯವರು ಸತೀಶ್ ಹಿರೇಗೌಡರು ನನ್ನ ಬಿಟ್ಟು ರಾತ್ರಿ ಮಧ್ಯಾಹ್ನ 1 ಗಂಟೆ ರಾತ್ರಿ ನನ್ನ ಬಿಟ್ಟು ಬೆಳಗ್ಗೆ ಹೋಗಿದ್ದಾರೆ ಅವರು. ಎಲ್ಲ ಜಾತ್ರೆ ಹೋಗ್ತಾ ಇದ್ದೀವಿ. ಓ, ಜಾತ್ರೆ ಇರೋದು ಇನ್ನೂ ತುಂಬ ದೂರ. ಇಲ್ಲೇ ಉಂಟು ಸಚಿನ್ ಅಣ್ಣ ಕಂಡ್ರು. ಅದಕ್ಕೆ ಅಷ್ಟು ಜೋರಾಗಿ ಮಾತಾಡ್ಕೊಂಡು ಕಿಚ್ಚದ್ ನೋಡಿ. ನೋಡಿ ನಾವು ಜಾತ್ರೆ ತಲುಪಿದ್ವು. ಏನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು 5 ನಿಮಿಷ ಅಷ್ಟೇ. ಎಲ್ಲರೂ ಪರಿಚಯ ಇದ್ದವರು, ಕೆಲವರು ಸಿಕ್ಕಿದ್ರು, ನಮ್ಮೂರವರು ಇವರೆಲ್ಲ ಮಾತಾಡ್ಸಿದ್ರು. ಇನ್ನೂ ಒಂಥರ ಖುಷಿ. ಮತ್ತು ಹಾಗೆ ಪೊಲೀಸ್ನವ್ರು ನಿಂತಿರ್ತಾರೆ ನೋಡಿ, ಯಾಕಂದರೆ ಒಂದು ಏನಾದ್ರು ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾ ಇರುತ್ತೆ, ಮತ್ತು ತುಂಬ ರಶ್ ಇರುತ್ತೆ ಇಲ್ಲಿ. ಹಾಗಾಗಿ ಆದರೂ ಕೂಡ ಒಂದು 2-3 ಕಡೆ ಗಲಾಟೆ ನಡೆದಂತೆ. ನಂಗೆ ಅಷ್ಟು ಗೊತ್ತಿಲ್ಲ, ಲಾಸ್ಟಿಗೆ ಗೊತ್ತಾಯಿತು. ನೋಡಿ ಅಮ್ಮ ಅವರೆಲ್ಲ ಈಗ ಬರ್ತಾಯಿದ್ದಾರೆ. ಅಂದರೆ ಕಾರ್ ನಾವು ಸ್ವಲ್ಪ ತುಂಬ ದೂರದನೇ ನಾವು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದು. ತುಂಬ ಜನ ಇತ್ತಲ್ಲ, ರಶ್ ಆಗಿತ್ತಲ್ಲ ಕಾರೆಲ್ಲ, ಮತ್ತು ಟರ್ನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲೇ ದೂರದಲ್ಲೇ ನಿಲ್ಲಿಸ್ಬಿಟ್ಟು ಬರ್ತೀವಿ. ನೋಡಿ ಜಾತ್ರೆ ಎಷ್ಟು ರಶ್ ಆಗಿದೆ ಅಂತ. ನನಗೆ ಒಳಗಡೆ ಜಾತ್ರೆ ಅಂದರೆ ತುಂಬಾ ಇಷ್ಟ. ನೋಡಿ ಜಾತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ವೀಡಿಯೋ ಗೊತ್ತಾಗ್ತಿಲ್ಲ, ಮತ್ತು ತುಂಬ ಧೂಳಿದೆ. ವೀಡಿಯೋಗೆ ಆ್ಯಕ್ಚುಲಿ ಕಾಣಿಸ್ತಿಲ್ಲ, ಅಂದರೆ ಅಲ್ಲೆಲ್ಲ ಮಣ್ಣಲ್ವಾ, ಸೊ ಸಿಕ್ಕಾಬಟ್ಟೆ ಧೂಳು. ನೋಡಿ ನಮ್ಮ ಪಪ್ಪ ಉದ್ಯೋಗದಾರ ಜೊತೆ ಬಂದು ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಕೈಗೆ ಸಿಕ್ಕಿದ್ರು ನಮ್ಮ ಡ್ಯಾಡಿ. ಓ, ನಾವು ರೆಡಿ, ನೀವು ಸಿಗ್ಬೇಕಲ್ಲ. ಅವೆಲ್ಲ ನೀವು ಮಾಡ್ಬಿಟ್ಟು ಕೂಡ ನಂಗೆ ಕಳ್ಸ, ಆಮೇಲೆ ನಾವು ಹಾಕ್ತೀನಿ. ನೋಡಿ ನಮ್ಮೂರು ಬಾಯ್ಸ್ ಇವರೆಲ್ಲ ಸಾಕು. ಓ, ಇದು ನೋಡಿ ನಮ್ಮ ಹವ್ವಿ, ನಮ್ಮ ಪಕ್ಕದೂರವರು. ಖುಷಿ ಆಯ್ತು, ಅದು ಕೂಡ ಅಷ್ಟೇ ಖುಷಿಲಿ ಬಂದು ಮಾತಾಡ್ತು. ಇದು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡುಂಟು, ಸಪೋರ್ಟ್ ಮಾಡಿ ಕೂಡ. ನೋಡಿ ಇವರೆಲ್ಲ ನಮ್ಮೂರು ಬಾಯ್ಸ್. ಇದಕ್ಕೂ 4 ಪಟ್ಟು ಜನ ಇದ್ದಾರೆ. ಬಟ್ ಇವತ್ತು ಈ ಸರಿ ಇದೊಂದು ಗ್ರೂಪಲ್ಲಿ ಇಷ್ಟು ಜನ ಸಿಕ್ಕಿದ್ದಾರೆ ಅಷ್ಟೇ. ಎಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ. ನಂಗೆ ಇವ್ರುಗಳನ್ನ ನೋಡೋಕ್ಕೇನು ಒಂಥರ ಖುಷಿ. ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡು
ಒಂಥರ ಅವ್ರವ್ರ ಪಾಡಿಗೆ ಅವ್ರವ್ರು ಎಂಜಾಯ್ ಮಾಡ್ತಾರೆ. ನಂಗೆ ಅದನ್ನೇ ದೂರದಿಂದ ನಿಂತ್ಕೊಂಡು ನೋಡೋಕ್ಕೆ ಒಂಥರ ಚಂದ. ಆದರೆ ಒಬ್ಬರು ಕೂಡ ನನ್ನ ವೀಡಿಯೋಸ್ ನೋಡ್ತಾರೋ ಇಲ್ವೋ ಮಾತ್ರ ಒಂದು ಗೊತ್ತಾಗ್ತಿಲ್ಲ ನನಗೆ. ಸಬ್ಸ್ಕ್ರೈಬರ್ ಆಗಿದ್ದಾರಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಎತ್ತವರು ಯಜ್ಞ ಮುದ್ದು ಅಂತಾರಲ್ಲ, ಹಾಗೆ ನಮ್ಮೂರವರು ನಾನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಏನೋ ನಮ್ಮೂರವರು ನನಗೆ ಇಷ್ಟ, ಖುಷಿ ಏನೋ ಒಂಥರ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲದಕ್ಕೂ ಲೈಕ್ ಮಾಡ್ತೀವಿ, ವೀಡಿಯೋಸ್ ನೋಡ್ತೀವಿ ಅಂತ ಹೇಳಿದರು. ಅದಕ್ಕೆ ಹೇಳಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ವೀಡಿಯೋ ಮಾತ್ರ ಶೇರ್ ಮಾಡಿರೋದು ನಾನು ನೋಡಿಲ್ಲ. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಿದ್ದು ಸ್ಕೂಲಿಗೆ, ನಾವೆಲ್ಲ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿದ್ದಂಥದ್ದು. ಒಂದು ಮಳೆಗಾಲದಲ್ಲಿ ಅಷ್ಟೇ ಸ್ಕೂಲಿಂದ ಬರುವಾಗ ಒಂದು ಛತ್ರಿ 4-5 ಜನ ಬರುವು, ಅವೆಲ್ಲ ನೆನಪಾಗ್ತದೆ. ಆಮೇಲೆ ಅಲ್ಲಿಂದನೇ ಒಂದು 4-5 ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು ಒಂದು ಸ್ಕೂಲಿಗೆ, ಒಂದು 8th 9th 10th. ಆವಾಗೆಲ್ಲ ಒಂದು ಕೆರೆ ಹಳ್ಳ ಕೆರೆ ಹಳ್ಳ ಅಂತ ಬರೋದು, ಅವೆಲ್ಲ ದಾಟ್ಕೊಂಡು ನಾವು ಮಾತಾಡ್ಕೊಂಡು ಹೋಗುವ. ಆಚೆಯಿಂದ ಬರುವಾಗ ಸಂಜೆ ಟೈಮು 50 ಪೈಸೆದು ಕಡಲೆ ಬೀಜ ಎಲ್ಲ ತಗೊಂಡೋದು, ಅಥವಾ ಹಸಿರು ಬಟಾಣಿ ಇಂಥವು ತಗೊಂಡು 50 ಪೈಸೆದು ಅಷ್ಟೇ, ಅದರಲ್ಲೇ ಎಲ್ಲರಿಗೂ ಎರಡೆರಡು ಕೊಡ್ಕೊಂಡು ಬರುವು. ಅವ್ರುಗಳಿಗೆ ನೆನಪಿದೆಯಾ ಇಲ್ವೋ ಮಾತ್ರ ಗೊತ್ತಿಲ್ಲ, ನನಗೆ ಮಾತ್ರ ಎಲ್ಲ ನೆನಪಿರುತ್ತೆ ಮಾತ್ರ. ಅಂದರೆ ನನಗಿಂತ ಒಂದು 2-3 ವರ್ಷ 4 ವರ್ಷ ಚಿಕ್ಕವರಿದ್ದಾರೆ, ನನ್ನ ಏಜವರಿದ್ದಾರೆ, ನನಗಿಂತ 1 ವರ್ಷ 2 ವರ್ಷ ದೊಡ್ಡವರಿದ್ದಾರೆ. ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಾಯಿತ್ತು. ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಇಲ್ಲೇ ನೋಡಿ ಮಾರಮ್ಮ ಬೆಳಗ್ಗೆ ಬಂದಿತ್ತು ಮನೆ ಹತ್ರ, ನಂಗೆ ನೋಡೋಕ್ಕಾಗಲಿಲ್ಲ. ನನ್ನ ಮಗಳು ಏನೋ ಶಾಪಿಂಗ್ ಮಾಡ್ತಾಯಿದ್ದೆ. ಮಾಡಿ ಏನು ಬೇಕು ಮಗಳು? ಒಂದೇ ಮಗಳು ಏನಿಲ್ಲ. ಹಾಂ ತಗೊಳ್ಳಿ. ಹಾಂ ಆಯ್ತು, ಏನು ಬೇಕು ತಗೊಳ್ಳಿ. ಇಲ್ಲಿ ಇಲ್ಲ ಅದಕ್ಕೆ ಒಂದೇ. ಈ ಪಾಪು ನೋಡಿ ಎಷ್ಟು ಮುದ್ದಾಗಿದೆ. ಇದು ನನ್ನ ಫ್ರೆಂಡ್ ಮಗಳಿದು. ಲಾಸ್ಟ್ ಟೈಮು ಅವ್ರ ಅಜ್ಜನ ಹತ್ರ ಬಂದು, ಇಲ್ಲ ನಾನು ಆಂಟಿ ನೋಡಲೇಬೇಕು, ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಹೇಳ್ತಿತ್ತಂತೆ. ಅವಾಗ ನಾನು ಇರಲಿಲ್ಲ. ಇವತ್ತು ಅದಕ್ಕೆ ನಾನು ಸಿಕ್ಕಿದ್ನಲ್ಲ, ನನಗೂ ಅಷ್ಟೇ ಖುಷಿ ಆಯಿತು, ಅದಕ್ಕೂ ಅಷ್ಟೇ ಖುಷಿ ಆಯಿತು. ನನ್ನ ವೀಡಿಯೋಸ್ ಎಲ್ಲ ನೋಡುತ್ತಂತೆ ಇದು. ಥ್ಯಾಂಕ್ ಯು ಬಂಗಾರಿ. ಜಾತ್ರೆಯಲ್ಲಿ ಎಲ್ಲ ಬಾಯ್ಸು ಒಂದು PP ಎಲ್ಲ ತೊಗೊಂಡ್ಬಿಟ್ಟು ಕೂಗೋದು. ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಅವರು ಹಾಗೆ ಒಂದು 10-15 ಜನ ಒಂದೊಂದು ಗ್ರೂಪ್ ಮಾಡ್ಕೊಳ್ಳೋದು, ಅಲ್ಲಲ್ಲೇ ಒಂದು PP ತೊಗೊಂಡು ಕೂಗೋದು. ಅದು ಕೇಳೋಕ್ಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅವ್ರುಗಳಂಗೆ ಮಾಡಿದ್ರೇ ಒಂಥರ ಜಾತ್ರೆ ಅನ್ಸುತ್ತೆ. ಅಂದರೆ ಗಲಾಟೆ ಎಲ್ಲ ಮಾಡ್ಕೊಬಾರ್ದು, ನೀಟಾಗಿ ಅವರು ಖುಷಿಯಾಗಿದ್ದು ಇನ್ನೊಬ್ರಿಗೂ ಖುಷಿಯಾಗಿರೋಕ್ಕೆ ಬಿಟ್ಟು ಎಂಜಾಯ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗಬೇಕು. ನಮ್ಮ ಚಿಕ್ಕವ್ವ ನೋಡಿ ಖಾರ ಕದೀತಾ ಇರೋದು. ಇಬ್ಬರು ಸೇರಿ ಒಂದು 5-10 ರೂಪಾಯಿ ತಿಂದರು ಏನು. ಇದು ನನ್ನ ಫ್ರೆಂಡು ಮಮತಾ ಅಂತ, ತುಂಬ ಬಜಾರಿ. ಇವಾಗ ಎಷ್ಟು ಸೈಲೆಂಟ್ ಆಗುಂಟು ಗೊತ್ತಾ. ಪ್ರೀತಿ ಅಕ್ಕ, ಪವಕಯ್ಯ ಮತ್ತು ಅವ್ರ ಮಕ್ಕಳು ಎಲ್ಲ ಎಷ್ಟೆಷ್ಟು ದೊಡ್ಡವರಾಗಿದ್ದಾರೆ. ಮಕ್ಕಳೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ಖುಷಿ ಆಯಿತು. ಅವನು ನನ್ನ ಫ್ರೆಂಡು ಅಪ್ಪಣ್ಣ ಅಂತ, ಶರತ್ ಅಂತ, ನಾವು ಅಪ್ಪಣ್ಣ ಅಂತ ಕರೆಯೋದು. ತುಂಬ ಕೀಟ್ಲಿ ಅವನು ಸ್ವಲ್ಪ, ಆದರೆ ಪಾಪ ಅದಕ್ಕೆ ಪ್ರೀತಿ ವಿಶ್ವಾಸ ಎಲ್ಲ ಜಾಸ್ತಿ. ನಂಗೆ ಅದೇ ಖುಷಿ ಅವನಲ್ಲಿ. ನನಗೆ ನಿಜ ಹೇಳಬೇಕು ಅಂದರೆ ನಮ್ಮೂರು ಜಾತ್ರೆ ಸುತ್ತೋದು ಅಂದರೆ ಸಿಕ್ಕಾಬಟ್ಟೆ ಖುಷಿ. ನೋಡಿ ಈ ಸರಿ ಅಚ್ಚೆ ಉಯ್ಯೋರು ಬಂದಿದ್ರು. ಅಂದರೆ ವರ್ಷ ಬರ್ತಾರೇನೋ ಗೊತ್ತಿಲ್ಲ, ನಾನು ನೋಡಿರಲಿಲ್ಲ. ಯಾರೋ ಒಬ್ಬರಲ್ಲಿ ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ರು. ತುಂಬ ನೋವಾಗುತ್ತೆ ಅಂತ ಕೇಳಿದೆ ಅಷ್ಟೇ. ನೋವಿಲ್ಲ ಅಂತ ಹೇಳ್ತಪ್ಪ, ಅದು ಗೊತ್ತಿಲ್ಲ. ಚುಪ್ಪೆ ಹಾಕಿಸ್ಕೊಳ, ಚಿಕ್ಕಿ ಅಂತ ಹಾಕಿಸ್ಕೊಳ. ನಮ್ಮ ಚೋಟು ನೋಡಿ ಮಜಾ ಮಾಡ್ತಾರದ. ನಾವೆಲ್ಲ ಇದ್ರೆ ಅವ್ರ ಅಮ್ಮನ ಮಾತು ಕೇಳೋದೇ ಇಲ್ಲ. ನಮ್ಮ ಅಕ್ಕ ಹಿಂಗೆಲ್ಲ ಕುಣಿಯೋಕ್ಕೆಲ್ಲ ಬಿಡೋಲ್ಲ, ಹಂಗಂಗೆ ಎಳ್ದು ಇವತ್ತೆಲ್ಲ ನಾನಾದರೆ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡ್ತೀನಿ. ಆ ಜಾಗಕ್ಕೆ ಏನೋ ಎಂಜಾಯ್ ಮಾಡ್ಕೊಂಡು ಬರಲಿ ಅಂತ ಹೇಳಿ. ಹಂಗಾಗಿ PP ಊದೋದು. ಮತ್ತೆ ಮನೇಲಿ ಹೋಗಿ ಅವ್ರ ಅಮ್ಮನ ಕೈಯಲ್ಲಿ ಬಡಿಸ್ಕೊತಾನೆ. ನಂಗೆ ಆ್ಯಕ್ಚುಲಿ ನಮ್ಮ ಹೊಳೆಕಡೆ ಜಾತ್ರೆಗೆ ಬರೋಕ್ಕೆ ನನಗೆ ಸಿಕ್ಕಾಬಟ್ಟೆ ಖುಷಿ. ಯಾಕಂದರೆ ಬೇರೆ ಕಡೆ ಜಾತ್ರೆಗೆ ಹೋದರೆ ಏನೋ 4 ಐಟಮ್ಸ್ ತೊಗೊಂಡು ದೇವ್ರು ನೋಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು. ಆ್ಯಕ್ಚುಲಿ ನನಗೆ ಟೈಮೇ ಸಾಕಾಗಲ್ಲ. ಯಾಕಂದ್ರೆ ಎಷ್ಟೋ ವರ್ಷಕ್ಕೊಂದ್ಸರಿ ಬರ್ತೀವಿ. ನಮಗೆ ತುಂಬ ಪರಿಚಯದವರು ಹಳೇಬ್ರು ಎಲ್ಲ ಸಿಗ್ತಾರೆ. ನೋಡಿ ಜಾತ್ರೆ ಬಂದು ಒಬ್ರೆ ಹೌದಾ. ಹಾಗೆ ನಮ್ಮ ವ್ಯೂವರ್ಸ್ ತುಂಬ ಜನ ಸಿಕ್ಕಿದ್ರು. ಖುಷಿ ಆಯಿತು ಮಾತ್ರ. ಕೆಲವರು ಹಾಗೆ ಸೆಲ್ಫಿ ತಕ್ಕೊಂಡ್ರು. ನನಗೆ ಕೆಲವ್ರದ್ದು ತೆಕ್ಕೊಳ್ಳೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಪ್ಲೀಸ್ ಯಾರನ್ನ ಸೆಲ್ಫಿ ತಕ್ಕೊಂಡಿದ್ರೆ ಅವ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಟ್ಯಾಗ್ ಮಾಡಿ. ಇವರು ಕೂಡ ನನ್ನ ವೀಡಿಯೋಸ್ ನೋಡ್ತಾರಂತೆ. ಹಾಗೆ ಅವರು ನೀವು ವೀಡಿಯೋದಲ್ಲಿ ತುಂಬ ದಪ್ಪ ಕಾಣಿಸ್ತೀರಾ, ರಿಯಲ್ ಆಗಿ ತುಂಬ ಸಣ್ಣ ಇದ್ದಾರೆ, ಚಿಕ್ಕ ಹುಡುಗಿ ಹಂಗೆ ಕಾಣಿಸ್ತೀರಾ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನಾನು ಜಿಮ್ಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತಾಯಿತ್ತು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಸಿಕ್ಕಿದ್ರು. ನೀವು ಫಿಲ್ಮ್ ಮಾಡ್ತಾಯಿದ್ದೀರಾ, ನಮ್ಮ ಕಡೆಯವರು, ನಮ್ಮೂರವರು, ನೀವು ಬೆಳಿಬೇಕು ಅಂತ ತುಂಬ ಖುಷಿಯಿಂದ ಮನಸ್ಸಿಂದ ವಿಶ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ನೋಡಿ ನಮ್ಮ ಹೊಳೆ. ಇಲ್ಲೇ ಜಾತ್ರೆ ನಡೆಯೋದ್ರಿಂದ, ಈ ಹೊಳೆ ಸಾಲಲ್ಲೇ ಜಾತ್ರೆ ನಡೆಯೋದ್ರಿಂದ ಇದು ಹೊಳೆಕಡೆ ಜಾತ್ರೆ ಅಂತ ನಾವು ಕರಿತೀವಿ.
ಏನು ನಮ್ಮ ಮನೆಯಿಂದ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಬರ್ಬೋದು, ಅಷ್ಟು ಹತ್ರ ಇದೆ. ನಮ್ಮ ಕಡೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಮೊದಲು ಇಲ್ಲಿ ಗದ್ದೆಗಳಿದ್ದು ಊರುಗಳಿದ್ದು ಎಲ್ಲ ಇಲ್ಲಿ ಹೊಳೆ ಬಂದಮೇಲೆ ಎಲ್ಲ ಮುಳುಗಡೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಹೊಳೆ ಹತ್ರ ಜಾತ್ರೆ ನಡೆಯೋದ್ರಿಂದ ಹೊಳೆಕಡೆ ಜಾತ್ರೆ ಅಂತೀವಿ. ಮುಡಿ ಕೊಡೋರು ಮುಡಿ ಕೊಡ್ತಾರೆ ನೋಡಿ. ಸುತ್ತಮುತ್ತ ಬೆಟ್ಟ ಗುಡ್ಡ ಹೊಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಹಾಗೆ ನಾಟಕ ಕೂಡ ನಡೀತಾ ಇರುತ್ತೆ. ಇವತ್ತು ಸಂಜೆ ನಾಟಕ ಕೂಡ ಇತ್ತು, ನಾವು ಹೋಗಲಿಲ್ಲ. ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು, ಆದರೆ ಸಂಜೆ ಆಗ್ತಿದ್ದಾಗೇ ಅಲ್ಲಿ ಬಿಂದಿಗಮ್ಮ ಮತ್ತು ರಂಗನಾಥ ಸ್ವಾಮಿ ದೇವರು ಬೆಟ್ಟದಿಂದ ಬಂದಿರುತ್ತಲ್ಲ, ಅದು ಇವಾಗ ಮತ್ತೆ ಬೆಟ್ಟಕ್ಕೆ ಹೋಗುತ್ತೆ. ಆದರೆ ಅದು ಬಿಂದಿಗಮ್ಮ ಮತ್ತು ರಂಗನಾಥ ಸ್ವಾಮಿ ಸೂರ್ಯನ ಬೆಳಕಲ್ಲಿ ಹೋಗಲ್ಲ, ಅದು ಚಂದ್ರನ ಬೆಳಕಲ್ಲೇ ಹೋಗೋದು. ಹಾಗಾಗಿ ಸಂಜೆ ಆದಮೇಲೆ ಅದು ಹೋಗೋದು. ಆಚೆಯಿಂದ ನೋಡಿದ್ರಲ್ವ ಬೆಳಗ್ಗೆ ತೋರಣದ ಮುಖಾಂತರ ಬಂತು, ಹಾಗೆ ಇದು ಅದೇ ತೋರಣದ ಮುಖಾಂತರ ಇಷ್ಟು ದೂರ. ಆವಾಗ ಬಿಂದಿಗಮ್ಮನ ತಲೆಯಲ್ಲಿ ಇಟ್ಕೊಂಡು ಬಂದಿರಲ್ಲ, ಕೈಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಈಗ ಹೋಗ್ತಾ ಇಲ್ಲಿ ಹೇಮಾವತಿ ನದಿದು ನೀರು ತುಂಬಿಸ್ಕೊಂಡು ಮತ್ತು ಆ ತಟ್ಟೆನ ನತ್ತಿ ಮೇಲೆ ಇಟ್ಕೊಂಡು ಮತ್ತೆ 2-3 ಕಿಲೋಮೀಟ್ರ್ ಮತ್ತೆ ಬೆಟ್ಟ ಹತ್ತುತ್ತೆ. ಪಂಜಿಂದು ಬೆಳಕಿನ ಮುಖಾಂತರ ಅದು ಬೆಟ್ಟ ಹತ್ತುತ್ತೆ. ಆದರೆ ಯಾವುದೇ ಸಪೋರ್ಟ್ ಇರಲ್ಲ, ಹಾಗೆ ತಲೆ ಮೇಲೆ ಇಟ್ಕೊಂಡು ಆ ಕಲ್ಲು ಮಣ್ಣು ಗುಂಡಿ ಆ ರೋಡಲ್ಲೇ ಅದು ಹೋಗುತ್ತೆ. ಯಾವುದೇ ಅಷ್ಟೇ ಸ್ಪೀಡಲ್ಲಿ ನೋಡಿ ಹೇಗೆ ಓಡುತ್ತೆ ಅಂತ. ಅವ್ರ ಕೈಯಲ್ಲಿ ಇಟ್ಕೊಂಡಿರಲ್ಲ, ಹಾಗೆ ನತ್ತಿ ಮೇಲೆ ಕೂತಿರುತ್ತೆ. ಆದರೂ ಕೂಡ ಅಷ್ಟೇ ಸ್ಪೀಡಾಗಿ ಅದೇ 2 ಕಿಲೋಮೀಟ್ರ್ ಅಷ್ಟೇ ಕತ್ಲೆಯಲ್ಲಿ ಆ ಬೆಟ್ಟ ಹತ್ತಿ ಹೋಗಿ ಅಲ್ಲಿ ನಿಲ್ಲುತ್ತೆ. ಇದೇ ನಮ್ಮ ಬಿಂದಿಗಮ್ಮನವರ ಮಹಿಮೆ. ಓಕೆ, ಇಲ್ಲಿಗೆ ಇವತ್ತಿನ ಈ ಜಾತ್ರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.